ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಯಾವುದೇ ಪರೋಟಕ್ಕೆ ಒಂದು ಬೆಸ್ಟ್ ಕಾಂಬಿನೇಷನ್ ಹೆಂಗೆ ಮಾಡೋದು ಅಂತ ಹೇಳೋಣ. ಅದ ಚಿಲ್ಲಿ ಪಿಕಲ್ ಅಂತಂದು ಹೇಳಿ. ಇಲ್ಲಿ ನಾನು ಕೆಂಪು ಮೆಣಸಿನ್ಕಾಯಿ ತೊಗೊಂಡೀನಿ. ಭಾರಿ ಬೆಸ್ಟ್ ಸಿಕ್ಕಿತ್ತು ನನಗೆ, ಹೀಗಾಗಿ ಕೆಂಪು ಮೆಣಸಿನ್ಕಾಯಿ ತೊಗೊಂಡೀನಿ. ಆಮೇಲೆ ಇಲ್ಲಿ ಒಂದು ಸ್ಟೀಲಿಂದ ಪ್ಯಾನ್ ಒಳಗೆ ಒಂದು ಕಾಲು ಬಟ್ಟಲದಷ್ಟು ಸೋಂಪು, ಬಡೆ ಸೋಂಪು, 2 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಮೆಂತ್ಯ. ಇದನ್ನೇನು ಮಾಡಬೇಕು, ಚೆಂದಾಗಿ ರೋಸ್ಟ್ ಮಾಡ್ಕೊಂಬಿಡ್ಬೇಕು. ಹೆಂಗಂದ್ರೆ ಸೋಪು ಎಲ್ಲ ಘಮ ಘಮ ಅಂತಂದು ಸುವಾಸನೆ ಬರಬೇಕು. ಆವಾಗ ನಮ್ಗೆ ಆಗ್ಯದ ಅಂತ ತಿಳ್ಕೊಂಡು ಏನು ಮಾಡಬೇಕು, ಒಂದು ಜಾರ್ ಒಳಗೆ ಹಾಕಿ ಇಟ್ಕೊಂಡ್ಬಿಡ್ಬೇಕು. ಆ ಜಾರ್ ಒಳಗೆ ಹಾಕ್ಕೊಂಡು ಇಟ್ಕೊಂಡಿದ್ದು ಫುಲ್ ತಣ್ಣಗಾಗಬೇಕು. ಫುಲ್ ತಣ್ಣಗಾದ್ರೆ ನೋಡ್ರಿ ಪುಡಿ ಭಾರಿ ಮಸ್ತ್ ನೈಸಾಗಿ ಬರ್ತದೆ. ಇಲ್ಲ ಅಂತಂದ್ರೆ ಚಲೋ ಬರಂಗಿಲ್ಲ ಅದು. ಆಮೇಲೆ ನಾ ಇಲ್ಲೇ ಒಂದು 2-3 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡೇನೆ. ಇದು ಆಪ್ಷನಲ್, ಬೇಕಂದ್ರೆ ತೊಗೋಬೋದು. ಅಂದ್ರೆ ಚಲೋ ಆಗ್ತದೆ, ರುಚಿ ಆಗ್ತದೆ ಉಪ್ಪಿನಕಾಯಿ ಅಂತಂದು. ಆಮೇಲೆ ಇಲ್ಲೊಂದು ಸ್ವಲ್ಪ ಒಂದು 50 to 100 ಗ್ರಾಮ್ನಷ್ಟು ಶುಂಠಿ ತೊಗೊಂಡಿನಿ, ಹಸಿ ಶುಂಠಿ. ಅದನ್ನು ಸಣ್ಣಾಗಿ ಹೆಚ್ಚಿ ಇಟ್ಕೊಂಡ್ಬಿಟ್ಟೇನೆ. ಆಮೇಲೆ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಕೆಂಪು ಮೆಣಸಿನ್ಕಾಯಿ ನಂಗೆ ಭಾರಿ ಮಸ್ತ್ ಸಿಕ್ಕಿತ್ತು. ಹೀಗಾಗಿ ಅದರದೆಲ್ಲ ತೊಟ್ಟೆಲ್ಲ ತೆಗೆದು ಇಟ್ಕೊಂಡ್ಬಿಡ್ತೀನಿ. ಇಟ್ಕೊಂಡು ಈ ಮೆಣಸಿನ್ಕಾಯಿನ ಇದನ್ನು ಮಾಡ್ತೀನಿ, ಒಂದರೊಳಗೆ 2 ಮಾಡಿಕೊಂಡು ಅದನ್ನು ಸ್ವಲ್ಪ ತರಿತರಿಯಾಗಿ ಪೇಸ್ಟ್ ಮಾಡ್ಕೋತೀನಿ. ನೋಡಿರಿ, ಫುಲ್ ಸಣ್ಣನೂ ಆಗ್ಲಿಕ್ಕೆ ಹೋಗಬಾರ್ದು, ಅಂದ್ರೆ ಅದು ಬಾಯಿಗೆ ಸಿಗಬೇಕು. ಅಂದ್ರೆ ಚಲೋ ಆಗ್ತದೆ ಅದು. ಇಲ್ಲ ಅಂದ್ರೆ ಮತ್ತು ಅದು ಚಟ್ನಿ ಆಗಿಬಿಡ್ತದೆ ಅದು. ಅದಕ್ಕೆ ಇದ್ರಂಗೆ ಇದನ್ನು ಮಾಡ್ಕೊಂಡು ತರಿತರಿಯಾಗಿ ಮಾಡ್ಕೊಂಡಿನಿ. ಈಗೆಲ್ಲ ಮೆಣಸಿನ್ಕಾಯಿನ ಮಾಡಿ ಇಟ್ಕೊಂಡ್ಬಿಡ್ತೀನಿ ಈಗ ಇದನ್ನು. ಆಮೇಲೆ ಏನದಲ್ಲ, ಜಾರಿಗೆನ ಒಂದು ಸ್ವಲ್ಪ ನಾ ಏನು ಸಿಪ್ಪೆ ಸುಲ್ದು ಇಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡೂ ಹಾಕ್ಕೊಂಡ್ಬಿಡ್ತೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಇತ್ತು ಅಂತಂದ್ರೆ ಸ್ವಲ್ಪ ಬೇರೆ ಬೇರೆ ಹಾಕ್ಕೊಳ್ರಿ, ಬೆಳ್ಳುಳ್ಳಿ ಬೇರೆ ಮತ್ತು ಶುಂಠಿ ಬೇರೆ ಹಾಕ್ಕೊಳ್ರಿ. ನಾ ಇಲ್ಲಿ ಸ್ವಲ್ಪ ಮಾಡೋದ್ರಿಂದ 2 ಒಟ್ಟಿಗೆ ಹಾಕ್ಕೊಳ್ಳಿಕ್ಕೆ ಹತ್ಬಿಟ್ಟೇನೆ. ಹಾಕ್ಕೊಂಡು ಸೇಮ್ ಅದನ್ನು ಅದೇ ಥರನ ತರಿತರಿಯಾಗಿನ ಹಾಕೋತೀನಿ. ಯಾವುದೂ ಫುಲ್ ಪೇಸ್ಟ್ ಮಾಡೋದು ಬೇಡ. ಅಂದ್ರೆ ಎಲ್ಲ ಪ್ರತಿಯೊಂದು ಬೈಟಿಗೂ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಅದೆಲ್ಲ ಸಿಕ್ತು ಅಂದ್ರೆ ರುಚಿ ಆಗ್ತದೆ. ಅದಕ್ಕೆ ನಾ ಆವಾಗಲೇ ಹೇಳ್ದಂಗೆ ನಿಮಗೆ ಬೆಳ್ಳುಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಹಂಗೆ ಮೆಣಸಿನ್ಕಾಯಿ ಶುಂಠಿ ಹಾಕ್ಕೊಂಡ್ರೂ ಭಾಳ ರುಚಿ ಆಗ್ತದೆ. ಇದಕ್ಕೆ 1 ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ತೀನಿ. ಆಮೇಲೆ ನಾನು ಆಗಲೇ ಹುರಿದು ಇಟ್ಕೊಂಡಿದ್ನಲ್ಲ ಪೌಡ್ರ್, ಮಸ್ತಾಗಿ ಇದು ಆಗ್ಯದ, ಅಗದಿ ನೈಸ್ ಪೌಡ್ರ್ ಆಗ್ಯದ. ಅದು ಒಂದು 3 ಟೇಬಲ್ ಸ್ಪೂನಷ್ಟು ಆಯಿತು, ಅದನ್ನು ಹಾಕ್ಕೋತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ರಿ. ನಿಮಗೆ ಹೆಂಗೆ ರುಚಿಗೆ ಹೆಂಗೆ ಬೇಕು ಹಂಗೆ ನೋಡಿ ಹಾಕ್ಕೊಳ್ರಿ. ನಾ ಇಲ್ಲೊಂದು 3 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡೇನೆ. ಯಾಕಂದ್ರೆ ಉಪ್ಪಿನಕಾಯಿ ಅಂದ್ರೆ ಉಪ್ಪು ಸ್ವಲ್ಪ ಮುಂದಿದ್ರನ ಚಲೋ, ಅದಕ್ಕೆ ಹೀಗಾಗಿ ಉಪ್ಪು ಹಾಕ್ಕೊಂಡೇನೆ. ಇದನ್ನು ಚೆಂದಾಗಿ ಒಂದು ಸರ್ತಿ ಕಲಿಸ್ಕೊಂಬಿಡೋಣ. ನೋಡಿರಿ, ಆಮೇಲೆ ಘಮ ಅಂತೂ ಭಾರಿ ಮಸ್ತ್ ಘಮ ಬರ್ಲಿಕ್ಕತ್ತಿದ್ದು. ಆಮೇಲೆ ಟೇಸ್ಟು ಮಸ್ತ್ ಆಗ್ಯದ. ಆಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನಂತಂದ್ರೆ ಇದು ವಿನೆಗರ್ ಹಾಕೋತೀನಿ. ಇದನ್ನು ಒಂದು ಕಾಲು ಕಪ್ಪಿನಷ್ಟು ಹಾಕೋತೀನಿ ವಿನೆಗರ್ನ. ನಾ ಇಲ್ಲೇ ವಿನೆಗರ್ನ ಯಾಕೆ ಹಾಕ್ಕೊಳ್ಲಿಕ್ಕತ್ತೀನಿ ಅಂತಂದ್ರೆ, ನಿಂಬೆಹಣ್ಣು ಹಾಕ್ಕೊಂಡ್ರೆ ಏನಾಗ್ತದೆ, ಅದು ಜಲ್ದಿ ಕೆಟ್ಟೋಗ್ಬಿಡ್ತದೆ. ಹೀಗಾಗಿ ವಿನೆಗರ್ ಹಾಕ್ಕೊಂಡ್ರೆ ಭಾಳ ದಿನ ಉಳಿತದೆ. ಹೀಗಾಗಿ ನಾ ವಿನೆಗರ್ ಹಾಕ್ಕೊಳ್ಲಿಕ್ಕತ್ತೀನಿ. ಆಮೇಲೆ ನಾ ಇಲ್ಲಿ ಸಾಸಿವೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡೇನಿ. ಈ ಉಪ್ಪಿನಕಾಯಿನ ಒಂದು 10 ನಿಮಿಷ ಹಂಗೆ ಮುಚ್ಚಿ ಇಟ್ಬಿಟ್ಟಿದ್ದೆ. ನೋಡಿರಿ, ಎಣ್ಣೆನೂ ಮಸ್ತ್ ಕಾದದ, ಆಮೇಲೆ ತಣ್ಣಗಾಗ್ಯದ. ಎಣ್ಣೆ ಬಿಸಿ ಇದ್ದಾಗ ಹಾಕ್ಲಿಕ್ಕೆ ಹೋಗಬೇಡ್ರಿ. ಸ್ವಲ್ಪ ಎಣ್ಣೆ ಚಲೋತ್ನಾಗ ಕಾಯಿಸಿ ಅದನ್ನು ಫುಲ್ ತಣ್ಣಗಾದ್ಮೇಲೆ ಉಪ್ಪಿನಕಾಯಿ ಒಳಗೆ ಹಾಕ್ಕೊಂಬಿಡ್ರಿ. ನೋಡಿರಿ ಎಷ್ಟು ಮಸ್ತ್ ಆಗ್ತದಂದ್ರೆ, ಈಗ ಸಾಸಿವೆ ಎಣ್ಣೆ ಏನದಲ್ಲ, ಉಪ್ಪಿನಕಾಯಿ ಹೇಳಿ ಮಾಡಿಸಿದ್ದದ ಎಣ್ಣೆ ಭಾರಿ ಟೇಸ್ಟಿ. ಆಮೇಲೆ ಒಳ್ಳೆ ಪರಿಮಳ ಕೊಡ್ತದೆ ಮತ್ತು ಇದರ ಉಪ್ಪಿನಕಾಯಿದು. ಹೀಗಾಗಿ ಸಾಸಿವೆ ಎಣ್ಣೆ ಹಾಕ್ಕೊಂಡಿನಿ. ನಿಮ್ಮ ಸಾಸಿವೆ ಎಣ್ಣೆ ಬೇಡ ಅಂತಂದ್ರೆ ಮಾಮೂಲು ನಮ್ದು ಅಡುಗೆ ಎಣ್ಣೆನೇ ಇರ್ತದಲ್ಲ, ಅದನ್ನು ಹಾಕ್ಕೋಬೋದು. ನೋಡಿರಿ ಮಸ್ತ್ ಆಗ್ಯದ. ಈಗ ಇದನ್ನು ಒಂದು ಗಾಜಿನ ಬೌಲಿಗೆ ಹಾಕ್ಕೊಂಡ್ಬಿಡ್ತೀನಿ. ಇಷ್ಟ ನೋಡಿರಿ, ಉಪ್ಪಿನಕಾಯಿ ಭಾಳ ಸಿಂಪಲ್ ಅದ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹೆಂಗಾಗಿತ್ತು ಅಂತಂದು ಕಮೆಂಟ್ಸ್ ಒಳಗೆ ಹಾಕೋದನ್ನು ಮರ್ಲಿಕ್ಕೆ ಹೋಗಬೇಡ್ರಿ. ಆಮೇಲೆ ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರ್ಲಿಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.